ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಬೆನ್ ಹತ್ತಿ ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀನಿ. ಆ ಊರಿನ ಹೆಸರು ಯಲ್ಲಂಬಳಸೆ. ಆ ಯಲ್ಲಂಬಳಸೆ ಇರತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ. ಆ ಯಲ್ಲಂಬಳಸೆಗೆ ಸುಮಾರು 1300 ವರ್ಷ ಇತಿಹಾಸ ಇದೆ. ಮತ್ತೆ ಅಲ್ಲೊಂದು ಹೊಯ್ಸಳರ ಕಾಲದ ಶಿಲಾಶಾಸನ ಇದೆ. ಆ ಶಿಲಾಶಾಸನದ ಪ್ರಕಾರ ಅಲ್ಲೊಂದು ಗಂಗೇಶ್ವರ ದೇವಸ್ಥಾನ ಇರಬೇಕು. ಆ ದೇವಸ್ಥಾನ ಇದೆಯಾ ಅಂತ ನೋಡೋಣ. ಅಕಸ್ಮಾತ್ ಅದಿದ್ರೆ ಅದು ಯಾವ ಸ್ಥಿತಿಲಿದೆ ಅಂತಕ್ಕಂಥದ್ದು ಕೂಡ ನೋಡೋಣ. ನೀವು ಫಸ್ಟ್ ಟೈಮ್ ನನ್ನ ಸೆಂಚುರಿಯನ್ ಎಕ್ಸ್ಪ್ಲೋರ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಪಟಪಟ ಅಂತ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಬನ್ನಿ ಅಲ್ಲಿ ಹೋಗೋಣ. ಸ್ನೇಹಿತರೆ, ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಬೆನ್ ಹತ್ತಿ ಇನ್ನೊಂದು ಊರಿಗೆ ಬಂದಿದ್ದೀನಿ. ಈ ಊರಿನ ಹೆಸರು ಯಲ್ಲಂಬಳಸೆ. ಈ ಯಲ್ಲಂಬಳಸೆ ಇರತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ. ನನ್ನ ಹಿಂದ್ಗಡೆ ನೀವು ಹೊಸದಾಗಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಇದೇ ಜಾಗದಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನವನ್ನು ಕೆಡವಿ ಈಗ ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ದೇವಸ್ಥಾನದ ಇತಿಹಾಸ ಹುಡ್ಕೊಂಡೋದ್ರೆ ಸುಮಾರು 934 ವರ್ಷಗಳ ಹಿಂದೆ ಹೋಗ್ತೀವಿ. ಈ ಸಂಗತಿ ನಮಗೆ ಹೇಗೆ ಗೊತ್ತಾಗತ್ತಪ್ಪ ಅಂದ್ರೆ, ದೇವಸ್ಥಾನದ ಮಗ್ಗರಲ್ಲಿ ಒಂದು ಶಿಲಾಶಾಸನ ಇದೆ. ಆ ಶಿಲಾಶಾಸನ ಈ ದೇವಸ್ಥಾನದ ಕಥೆಯನ್ನ ಹೇಳುತ್ತೆ. ಬನ್ನಿ, ಆ ಶಿಲಾಶಾಸನದ ಸಾರಾಂಶ ಏನು ಅಂತಕ್ಕಂಥದ್ದು ನಿಮಗೆ ನಾನು ಹೇಳ್ತೀನಿ. ನನ್ನ ಪಕ್ಕದಲ್ಲಿ ಒಂದು ಶಿಲಾಶಾಸನ ಇರ್ತಕ್ಕಂಥದ್ದು ನೀವು ಕಾಣಬಹುದು. ಈ ಶಿಲಾಶಾಸನದಲ್ಲಿ ಏನು ದಾಖಲಾಗಿದ್ಯಪ್ಪ ಅಂತಂದ್ರೆ ಏನ್ ಬರ್ದಿದ್ಯಪ್ಪ ಅಂತಂದ್ರೆ, ಹೊಯ್ಸಳರ ದೊರೆ ವಿನಯಾದಿತ್ಯನು ರಾಜ್ಯಭಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 934 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಶಕ 1088 ಡಿಸೆಂಬರ್ 24ರಂದು ದಾಖಲಾದ ಶಿಲಾಶಾಸನದ ಪ್ರಕಾರ, ಅಂದ್ರೆ ಬರೆದಿರೋ ಪ್ರಕಾರ, ಹೊಯ್ಸಳರ ದೊರೆ ವಿನಯಾದಿತ್ಯನ ಮಹಾ ಸಾಮಂತನಾದ ಬರ್ಮಯ್ಯ ಮತ್ತು ಆತನ ಹೆಂಡತಿ ಬಾಗೆನೆಬ್ಬೆ ಇವರುಗಳು ಯಳಂಬಳಸೆಯ ಗಂಗೇಶ್ವರ ದೇವಾಲಯಕ್ಕೆ ಶೈವ ಗುರುಗಳ ಪಾದವನ್ನು ತೊಳೆದು ಗದ್ದೆ ಬೆದ್ದಲು ಜಮೀನನ್ನು ದಾನವಾಗಿ ನೀಡಿದ ಬಗ್ಗೆ ಈ ಶಿಲಾಶಾಸನದಲ್ಲಿ ದಾಖಲಾಗಿದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಈ ಶಿಲಾಶಾಸನದಲ್ಲಿ ಈ ದೇವಸ್ಥಾನ ಯಾವಾಗ ನಿರ್ಮಾಣ ಆಗಿದ್ದು ಅಂತಕ್ಕಂಥ ದಾಖಲೆ ಅಥವಾ ಮಾಹಿತಿ ಇಲ್ಲ. ಆದರೆ ಆಸಂದಿ ನಾಡಿಗೆ ಒಳಪಟ್ಟಂತಹ ಈ ಯಳಂಬಳಸೆ ಏನಿದೆ ಅಥವಾ ಯಲ್ಲಂಬಳಸೆ ಏನಿದೆ, ಇದನ್ನ ಹೊಯ್ಸಳರಿಗಿಂತ ಮುಂಚೆ ಗಂಗರು ಆಳ್ತಾ ಇದ್ರು. ಈ ಸಂದರ್ಭದಲ್ಲಿ ಗಂಗರು ಇಲ್ಲೊಂದು ಗಂಗೇಶ್ವರ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಶಿವಲಿಂಗ ಮತ್ತು ನಂದಿ ವಿಗ್ರಹ ಗಮನಿಸಿದರೆ 1000 ವರ್ಷಕ್ಕಿಂತ ಹಳೆಯ ವಿಗ್ರಹ ಅಂತ ಖಂಡಿತವಾಗಿ ಹೇಳಬಹುದು. ಈ ಶಿಲಾಶಾಸನದ ಎರಡು ಬದಿಯಲ್ಲೂ ಕೂಡ ಶಾಸನವನ್ನು ದಾಖಲಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಆದರೆ ಶಿಲಾಶಾಸನದ ಅಕ್ಷರಗಳು ಕಾಲನ ದಾಳಿಗೆ ತುತ್ತಾಗಿ ಕೆಲವೊಂದು ಕಡೆ ಅಕ್ಷರಗಳು ನಶಿಸಿ ಹೋಗಿದೆ. ಹಾಗಾಗಿ ಸ್ಥಳೀಯರು ಇದನ್ನ ಗಮನಿಸಿ ಈ ಶಿಲಾಶಾಸನವನ್ನು ಅತ್ಯಂತ ಜರೂರಾಗಿ ಜತನ ಮಾಡಬೇಕಾಗಿದೆ. ನನ್ನ ಹಿಂದ್ಗಡೆ ಒಂದು ಶಿವಲಿಂಗವನ್ನ ನೀವು ನೋಡ್ತಾ ಇದ್ದೀರಾ. ಈ ಶಿವಲಿಂಗದ ಇತಿಹಾಸ ಹುಡುಕೊಂಡಿದ್ರೆ ಸುಮಾರು 1000 ವರ್ಷಗಳ ಹಿಂದೆ ಹೋಗ್ತೀವಿ. ಈ ಶಿವಲಿಂಗ ಗಂಗರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಆ ನಂತರ ಈ ದೇವಸ್ಥಾನ ಪಾಳು ಬಿದ್ದ ಸಂದರ್ಭದಲ್ಲಿ ಹೊಯ್ಸಳರ ದೊರೆ ವಿನಯಾದಿತ್ಯನು ಈ ದೇವಸ್ಥಾನವನ್ನ ಜೀರ್ಣೋದ್ಧಾರಗೊಳಿಸಿದ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗುತ್ತೆ. 1000 ವರ್ಷದ ಇತಿಹಾಸ ಇರತಕ್ಕಂಥ ಶಿವಲಿಂಗ ಏನಿದೆ, ಅದು ಇನ್ನೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಗಮನಿಸಬೇಕಾದ ವಿಶೇಷ ಸಂಗತಿ ಏನಂದ್ರೆ, ಈ ಶಿವಲಿಂಗದಲ್ಲಿ ಬ್ರಹ್ಮಸೂತ್ರ ಇರತಕ್ಕಂಥದ್ದು ನಾವು ಕಾಣಬಹುದು.
ದೇವಸ್ಥಾನ ನಿರ್ಮಾಣ ಆದ ಸಂದರ್ಭದಲ್ಲಿ ಗಂಗೇಶ್ವರ ದೇವಸ್ಥಾನ ಅಂತ ಕರೆಯಲ್ಪಟ್ಟ ಈ ದೇವಸ್ಥಾನ ಏನಿದೆ ಇವತ್ತು ಕಲ್ಲೇಶ್ವರ ದೇವಸ್ಥಾನ ಅಂತ ಕರೆಯಲ್ಪಡ್ತಾ ಇದೆ. ಸ್ಥಳೀಯರು ಈ ಶಿವಲಿಂಗಕ್ಕೆ ಕಲ್ಲೇಶ್ವರ ಅಂತ ಕರೀತಾರೆ, ಆದ್ರೆ ಶಿಲಾಶಾಸನದ ಪ್ರಕಾರ ಇದು ಗಂಗೇಶ್ವರ. ನನ್ನ ಹಿಂದ್ಗಡೆ ನಂದಿ ವಿಗ್ರಹ ಅಥವಾ ಬಸವಣ್ಣನ ವಿಗ್ರಹ ಇರ್ತಕ್ಕಂಥದ್ದು ನೀವು ಕಾಣಬಹುದು. ಇದರ ಇತಿಹಾಸ ಹುಡ್ಕೊಂಡ್ರೆ ಇದು ಕೂಡ 1000 ವರ್ಷದ ಹಿಂದಕ್ಕೆ ಹೋಗುತ್ತೆ. ಸುಮಾರು 1000 ವರ್ಷ ಇತಿಹಾಸ ಇರತಕ್ಕಂತ ಈ ದೇವಸ್ಥಾನ ಏನಿತ್ತು, ಆ ದೇವಸ್ಥಾನವನ್ನ ಕೆಡವಿ ಈಗ ಹೊಸದಾಗಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ನನ್ನ ಹಿಂದ್ಗಡೆ ನೀವು ಗಮನಿಸಬಹುದು. ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ದೇವಸ್ಥಾನವನ್ನ ಸ್ಥಳೀಯರು ನಿರ್ಮಾಣ ಮಾಡ್ತಾ ಇದ್ದಾರೆ. ಬಹಳ ಬೇಸರದ ಸಂಗತಿ ಎಂದರೆ ಹಳೆ ದೇವಸ್ಥಾನದ ಕಿತ್ತಿರುವ ಗಟ್ಟಿ ಕಲ್ಲನ್ನ ಹಿಟ್ಟುಗಲ್ಲು, ಕೆಲಸಕ್ಕೆ ಬಾರದ ಕಲ್ಲು ಎಂದು ಹೊಸದಾಗಿ ನಿರ್ಮಾಣ ಆಗುತ್ತಿರುವ ದೇವಸ್ಥಾನದ ಅಡಿಗೆ ಹಾಕಿ ಮುಚ್ಚುತ್ತಿದ್ದಾರೆ. ಅದರ ಜೊತೆಗೆ ಒಂದು ಮುಕ್ಕಾದ ಶಿವಲಿಂಗವನ್ನು ಸಹ ಹಾಕಿ ಮುಚ್ಚುತ್ತಿದ್ದಾರೆ. ಈ ದೇವಸ್ಥಾನದ ಆವರಣದಲ್ಲಿ ಸಿಕ್ಕ ಮುಕ್ಕಾದ ವಿಗ್ರಹಗಳನ್ನ ಬೇರೆ ಕಡೆ ವಿಸರ್ಜಿಸಿದ್ದಾರೆ. ಆದರೆ ಆ ವಿಗ್ರಹಗಳನ್ನ ದೇವಸ್ಥಾನದ ಕಾಂಪೌಂಡ್ನಲ್ಲಿ ಸಂರಕ್ಷಿಸಿ ಇಡಬಹುದಾಗಿತ್ತು. ತುಂಬ ದೇವಸ್ಥಾನಗಳಲ್ಲಿ ಆ ರೀತಿ ಮಾಡಿದ್ದಾರೆ. ಇದನ್ನ ಹೇಳುವವರು ಯಾರು? ಹೇಳಿದರೆ ಕೇಳುವ ಸ್ಥಿತಿಯಲ್ಲಿ ಇದ್ದಾರಾ? ಸುಮಾರು 1000 ವರ್ಷ ಇತಿಹಾಸ ಉಳ್ಳಂತಹ ದೇಗುಲದ ಪಳೆಯುಳಿಕೆ ಸ್ವಲ್ಪವೂ ಇಲ್ಲದಂತೆ ಭೂಗತ ಮಾಡುತ್ತಿದ್ದಾರೆ. ಛೇ, ಎಂತಹ ದುರಂತ! ಸ್ನೇಹಿತರೆ, ಯಲ್ಲಂಬಳಸೆಯಲ್ಲಿ ಗಂಗೇಶ್ವರ ದೇವಸ್ಥಾನವನ್ನ ಹೊರತುಪಡಿಸಿ ಇನ್ನೊಂದು ದೇವಸ್ಥಾನ ಇರತಕ್ಕಂಥದ್ದು ನಾವು ಕಾಣಬಹುದು. ನನ್ನ ಹಿಂದ್ಗಡೆ ಒಂದು ದೇವಸ್ಥಾನವನ್ನ ನೀವು ನೋಡ್ತಾ ಇದ್ದೀರಾ. ಇದೊಂದು ತ್ರಿಕುಟಾಚಲ ದೇವಸ್ಥಾನ. ಈ ದೇವಸ್ಥಾನ ಯಾವಾಗ ಕಟ್ಟಿದ್ರು ಅಂತಕ್ಕಂಥದ್ದಕ್ಕೆ ಯಾವುದು ಶಿಲಾಶಾಸನದ ಅಧಿಕೃತ ಮಾಹಿತಿ ಇಲ್ಲಿ ಲಭ್ಯವಾಗಿಲ್ಲ. ವಾಸ್ತುವಿನ ದೃಷ್ಟಿಯಿಂದ ನೋಡಿದ್ರೆ ಸುಮಾರು 7-8 ಶತಮಾನಗಳ ಹಿಂದೆ ನಾವು ಹೋಗ್ತೀವಿ. ಆಜ್ಮಾಸು ಒಂದು 13ನೇ ಶತಮಾನದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಪರಿಭವಿಸಬಹುದು. ಈ ದೇವಸ್ಥಾನದಲ್ಲಿ ಮುಖಮಂಟಪ, ನವರಂಗ, ಸುಕನಾಸಿ 3 ಗರ್ಭಗುಡಿ ಇರ್ತಕ್ಕಂಥದ್ದು ನಾವು ಕಾಣಬಹುದು. ನಾವು ದೇವಸ್ಥಾನವನ್ನ ಪ್ರವೇಶ ಮಾಡ್ತಾ ಇದ್ದ ಹಾಗೆ ನವರಂಗದಲ್ಲಿ ಬಲಗಡೆ ಲಕ್ಷ್ಮೀ ನರಸಿಂಹನ ವಿಗ್ರಹ ಇರ್ತಕ್ಕಂಥದ್ದು ನಾವು ಕಾಣಬಹುದು. ಎಡಗಡೆ ವೇಣುಗೋಪಾಲನ ವಿಗ್ರಹ ಇರ್ತಕ್ಕಂಥದ್ದು ನಾವು ಕಾಣಬಹುದು. ದೇವಸ್ಥಾನವನ್ನ ಪ್ರವೇಶ ಮಾಡ್ತಾ ಇದ್ದಂಗೆ ಎದುರುಗಡೆ ನಮಗೆ ಸುಕನಾಸಿ ಮತ್ತೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಚನ್ನಕೇಶವ ದೇವರನ್ನ ನಾವು ಗಮನಿಸಬಹುದು. 3 ವಿಗ್ರಹಗಳು ಕೂಡ ಅತ್ಯಂತ ಸೊಗಸಾಗಿದೆ, ನಯನ ಮನೋಹರವಾಗಿದೆ. ಈ ದೇವಸ್ಥಾನದ ಒಳಗಡೆ ಅಂತಹ ಸೂಕ್ಷ್ಮ ಕೆತ್ತನೆಗಳು ಕಂಡು ಬರುವುದಿಲ್ಲ. ಆದರೆ ಈ ದೇವಸ್ಥಾನದಲ್ಲಿರ್ತಕ್ಕಂಥ ವಿಗ್ರಹ ಏನಿದೆ ಅದು ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿದೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಆ ದೇವರನ್ನ, ಆ ದೇವಸ್ಥಾನವನ್ನ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬರೋಣ. ಸುಮಾರು 12 ಕಂಬಗಳುಳ್ಳ ಮುಖಮಂಟಪವನ್ನ ನಾವು ಗಮನಿಸಬಹುದು. ನನ್ನ ಹಿಂದ್ಗಡೆ ನೀವು ನೋಡಬಹುದು ನವರಂಗಕ್ಕೆ ಎಂಟ್ರೆನ್ಸ್, ಅಂದ್ರೆ ನವರಂಗಕ್ಕೆ ಒಳಗಡೆ ಹೋಗ್ತಕ್ಕಂಥ ದ್ವಾರಬಂಧ ಮತ್ತು ಲಲಾಟ ಬಿಂಬವನ್ನ ಗಮನಿಸಬಹುದು. ನನ್ನ ಹಿಂದ್ಗಡೆ ಏನ್ ನೋಡ್ತಿದ್ರ ಈ ಭಾಗ ಮೊದಲೇ ನಿರ್ಮಾಣ ಆಗಿತ್ತು ಅಂತ ನಾವು ಪರಿಭವಿಸಬಹುದು. ಇಲ್ಲೊಂದು ಜಗಲಿ ಇರ್ತಕ್ಕಂಥದ್ದು ನಾವು ಕಾಣಬಹುದು. ಕಾಲಾನಂತರ ಪಾಳೆಗಾರರ ಕಾಲಮಾನದಲ್ಲಿ ಈ ಮುಖಮಂಟಪ ನಿರ್ಮಾಣ ಆಗಿರಬಹುದು ಅಂತ ಒಂದು ಅಂದಾಜು ನಾವು ಮಾಡಬಹುದು. ನಾನೀಗ ನವರಂಗದಲ್ಲಿದ್ದೀನಿ.
ಈ ನವರಂಗದಲ್ಲಿ ಸುಮಾರು 16 ಕಂಬಗಳುಳ್ಳ 18 ಅಂಕಣ ಇರತಕ್ಕಂಥದ್ದು ನಾವು ಕಾಣಬಹುದು. ನಾವು ನವರಂಗಕ್ಕೆ ಪ್ರವೇಶ ಮಾಡ್ತಾ ಇದ್ದಾಗೆ ನಮಗೆ ಎದುರಿಗೆ ಕಾಣೋದು ಚನ್ನಕೇಶವ ದೇವರ ವಿಗ್ರಹ. ಈ ನವರಂಗ ಆದ್ಮೇಲೆ ಸುಕನಾಸಿ ಮತ್ತೆ ಗರ್ಭಗುಡಿ ಇರ್ತಕ್ಕಂಥದ್ದು ನಾವು ಕಾಣಬಹುದು. ನನ್ನ ಪಕ್ಕದಲ್ಲಿ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳುಳ್ಳ ಚನ್ನಕೇಶವ ವಿಗ್ರಹವನ್ನ ನಾವು ಕಾಣಬಹುದು. ಬಹಳ ಅದ್ಭುತವಾದ ಕಲಾಕೃತಿಯುಳ್ಳ ಈ ಚನ್ನಕೇಶವ ವಿಗ್ರಹ ಏನಿದೆ, ಸುಮಾರು 7-8 ಶತಮಾನಗಳ ಹಿಂದೆ ಈ ವಿಗ್ರಹವನ್ನು ಕೆತ್ತಿರಬಹುದು ಅಂತ ಒಂದು ಅಂದಾಜು ಮಾಡಬಹುದು. ನಾವು ನವರಂಗಕ್ಕೆ ಎಂಟರ್ ಆಗ್ತಿದ್ದಂಗೆ ಎಡಗಡೆ ನಮಗೆ ಕಾಣುವುದು ವೇಣುಗೋಪಾಲ ಸ್ವಾಮಿಯ ವಿಗ್ರಹ. ಬಹಳ ಅತ್ಯಂತ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿರ್ತಕ್ಕಂಥ ವಿಗ್ರಹ ಏನಿದೆ, ನೋಡಕ್ಕೆ ಬಹಳ ಮುದ್ದಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಇದು ಸುಮಾರು 7-8 ಶತಮಾನಗಳ ಹಿಂದೆ ಈ ವಿಗ್ರಹವನ್ನ ಕೆತ್ತಿರಬಹುದು ಅಂತ ಒಂದು ಅಂದಾಜು ಮಾಡಬಹುದು. ನಾವು ನವರಂಗವನ್ನ ಎಂಟರ್ ಆಗ್ತಿದ್ದಂಗೆ ನಮಗೆ ಬಲಗಡೆ ಕಾಣ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹ ಸ್ವಾಮಿಯ ವಿಗ್ರಹ. ಇದು ಕೂಡ ಬಹಳ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿದೆ. ಈ ದೇವಸ್ಥಾನದ ನವರಂಗದಲ್ಲಿ ಒಂದು ದಕ್ಷಿಣಾಮೂರ್ತಿ ವಿಗ್ರಹ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ವಿಶೇಷ ಏನಪ್ಪಾ ಅಂತಂದ್ರೆ, ವೈಷ್ಣವ ದೇವಸ್ಥಾನದಲ್ಲಿ ದಕ್ಷಿಣಾಮೂರ್ತಿ ವಿಗ್ರಹ ಕಂಡು ಬರೋದಿಲ್ಲ. ಆದ್ರೆ ಇಲ್ಲಿ ಈ ಯಲ್ಲಂಬಳಸಿಯ ವಿಶೇಷ ಏನಪ್ಪಾ ಅಂತಂದ್ರೆ, ಈ ತ್ರಿಕುಟಾಚಲ ದೇವಸ್ಥಾನ ಏನಿದೆ, ಈ ವೈಷ್ಣವ ದೇವಸ್ಥಾನ, ಇದರಲ್ಲಿ ದಕ್ಷಿಣಾಮೂರ್ತಿ ವಿಗ್ರಹ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದಾದಂತಹ ಸಂಗತಿ. ಈ ದಕ್ಷಿಣಾಮೂರ್ತಿ ವಿಗ್ರಹ ಏನಿದೆ, ಬಹಳ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಹೊಯ್ಸಳರ ಕಾಲದಲ್ಲಿ ಅನೇಕ ದಕ್ಷಿಣಾಮೂರ್ತಿ ವಿಗ್ರಹಗಳು ಕೆತ್ತಲ್ಪಟ್ಟಿವೆ. ಆದ್ರೆ ಯಲ್ಲಂಬಳಸೆ ಇರ್ತಕ್ಕಂಥ ಈ ದಕ್ಷಿಣಾಮೂರ್ತಿ ವಿಗ್ರಹ ಏನಿದೆ, ಅತ್ಯಂತ ಮನೋಹರವಾಗಿರ್ತಕ್ಕಂಥ ವಿಗ್ರಹ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಹಾಗಾಗಿ ಇದೊಂದು ಹೊಯ್ಸಳರ ಕಾಲದ ದಕ್ಷಿಣಾಮೂರ್ತಿಯ ಮಾಸ್ಟರ್ ಪೀಸ್ ಅಂತ ಹೇಳಿದ್ರು ಅತಿಶಯೋಕ್ತಿ ಆಗೋದಿಲ್ಲ. ಸುಮಾರು 6-7 ಶತಮಾನಗಳ ಇತಿಹಾಸ ಉಳ್ಳಂತಹ ಈ ದೇವಸ್ಥಾನ ಏನಿದೆ, ಅದು ಅತ್ಯಂತ ಶಿಥಿಲಾವಸ್ಥೆಗೆ ತಲುಪಿತ್ತು. ಸುಮಾರು 2000 ಇಸ್ವಿನಲ್ಲಿ ಧರ್ಮಸ್ಥಳದ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ನವರು ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಅತ್ಯಂತ ಸುಂದರವಾಗಿ ಕಾಣೋ ಹಾಗೆ ಮಾಡಿದ್ದಾರೆ. ಈ ಮುಖಮಂಟಪದ ಕಂಬದ ಮೇಲೆ ಒಂದು ಪುಟ್ಟ ಶಾಸನ ಬರೆದಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಇದೇನಪ್ಪ ಬರೆದಿದೆ ಅಂತಂದ್ರೆ, ನಲ್ಲಪ್ಪ ಹೆಬಾರುವಿನ ಮಕ್ಕಳು ಲಕ್ಷ್ಮಣ ಹೆಬಾರುವ ಅಂತ ಬರೆದಿದೆ. ಈ ಮುಖಮಂಟಪದ ಇನ್ನೊಂದು ಕಂಬದ ಮೇಲೆ ಇಲ್ಲೊಂದು ಅಕ್ಷರ ಇರ್ತಕ್ಕಂಥದ್ದು ನಾವು ಕಾಣಬಹುದು. ಇದು ಏನ್ ಬರೆದಿದ್ಯಪ್ಪ ಅಂತಂದ್ರೆ, ದೇವಪ್ಪ ಹೆಬಾರುವಿನ ಮಕ್ಕಳು ಕಂಪ ಹೆಬಾರುವ ಅಂತ ಬರೆದಿದೆ. ಈ ಯಲ್ಲಂಬಳಸೆಗೆ ಸುಮಾರು 1300 ವರ್ಷಗಳ ಇತಿಹಾಸ ಇದೆ. ಈ ಸಂಗತಿ ನಮಗೆ ಹೇಗೆ ಗೊತ್ತಾಗತ್ತಪ್ಪ ಅಂದ್ರೆ, ಇಲ್ಲಿ ಸಿಕ್ಕ ಶಿಲಾಶಾಸನಗಳು ಈ ಯಲ್ಲಂಬಳಸೆಯ ಇತಿಹಾಸವನ್ನ ಹೇಳುತ್ತೆ. ಈ ಯಲ್ಲಂಬಳಸೆಯಲ್ಲಿ 4 ಮುಖಗಳ ನಿಷಧಿ ಸ್ತಂಭ ಸಿಕ್ಕಿದೆ. ನಿಷಧಿ ಸ್ತಂಭ ಅಥವಾ ನಿಷಧಿ ಶಾಸನ ಅಂದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಶಾಸನ. ನನ್ನ ಹಿಂದ್ಗಡೆ ಒಂದು ವಿಶಾಲವಾದ ಹೊಲವನ್ನ ನೀವು ನೋಡ್ತಾ ಇದ್ದೀರಾ. ಈ ಹೊಲವನ್ನ ನೆಲಸಮ ಮಾಡ್ತಿದ್ದಂಗೆ ಅಥವಾ ಸಮಟ್ಟು ಮಾಡಿಸ್ತಾ ಇರೋ ಸಂದರ್ಭದಲ್ಲಿ ಈ ಒಂದು ನಿಷಧಿ ಸ್ತಂಭ ದೊರೆತಿದೆ. ಈ ಆಧಾರದ ಮೇಲೆ ಯಲ್ಲಂಬಳಸೆಯ ಇತಿಹಾಸವನ್ನ ನಾವು ಗುರುತಿಸಬಹುದು. ಈ ಹೊಲದ ಪಕ್ಕದಲ್ಲಿ ನಿಷಧಿ ಸ್ತಂಭ ಇರತಕ್ಕಂಥದ್ದು ನಾವು ಕಾಣಬಹುದು. ಇದನ್ನ ಒಂದು ಪಕ್ಕದಲ್ಲಿ ಇಟ್ಟಿದ್ದಾರೆ. ಇದನ್ನ ಸಂರಕ್ಷಿಸಬೇಕಾದ ಜವಾಬ್ದಾರಿ ಈ ಗ್ರಾಮಸ್ಥರಾಗಿದೆ. ಇಲ್ಲಿ ಸಿಕ್ಕ ನಿಷಧಿ ಶಾಸನದ ಪ್ರಕಾರ ಇಲ್ಲೊಂದು ಜೈನ ಬಸದಿ ಅಥವಾ ಜೀನಾಲಯ ಇರಬೇಕಾಗಿತ್ತು. ಆದ್ರೆ ಅದು ಈಗ ಇಲ್ಲ. ಪ್ರಾಯಶಃ ಅಥವಾ ಬಹುಶಃ ಕಾಲನ ದಾಳಿಗೆ ತುತ್ತಾಗಿ ಬಸದಿ ನಾಶವಾಗಿರಬಹುದು ಅಂತ ನಾವು ಪರಿಭವಿಸಬಹುದು. ಆದ್ರೆ ಇಲ್ಲಿ ಸಿಕ್ಕ ಶಿಲಾಶಾಸನ ಇತಿಹಾಸದ ಕಥೆಗಳನ್ನ ಹೇಳುತ್ತೆ. ಇಲ್ಲಿ ಸಿಕ್ಕ ನಿಷಧಿ ಶಾಸನದ ಪಾಠವನ್ನ ಎಚ್.ಎಂ. ನಾಗರಾಜರಾವ್ ರವರು ತಮ್ಮ ಶಿವಶೋಧ ಅಂತಕ್ಕಂಥ ಪುಸ್ತಕದಲ್ಲಿ ದಾಖಲೆ ಮಾಡಿಟ್ಟಿದ್ದಾರೆ. ಈ ನಿಷಧಿ ಶಾಸನದ 2 ಮುಖಗಳಲ್ಲಿ ಕ್ರಿಸ್ತಶಕ 969ರಲ್ಲಿ ದಾಖಲಿಸಿದ ಶಾಸನವಿದೆ. ಇನ್ನೊಂದೆರಡು ಮುಖದಲ್ಲಿ ಕ್ರಿಸ್ತಶಕ 1079ರಲ್ಲಿ ದಾಖಲಿಸಿದ ಶಾಸನವಿದೆ. ಕ್ರಿಸ್ತಶಕ 969ರ ಜನವರಿಯಲ್ಲಿ ದಾಖಲಿಸಿದ ಶಿಲಾಶಾಸನದ ಪ್ರಕಾರ, ನಿಷಧಿ ಶಾಸನದ ಪ್ರಕಾರ, ನೇಮಿಚಂದ್ರನ ಶಿಷ್ಯನಾದ ಅಭಯನಂದಿಯು ಪಕ್ಷೋಪವಾಸ ವಿಧಿಯಿಂದ ಮರಣ ಹೊಂದುತ್ತಾನೆ. ಅದೇ ರೀತಿ ದೇಶಿಕ ಗಣದಲ್ಲಿ ಖ್ಯಾತನಾದವನು
ದೇವೇಂದ್ರ ಸಿದ್ಧಾಂತ ದೇವ, ಆತನ ಶಿಷ್ಯ ಚಂದ್ರಾಯಣ ಗುರು, ಆತನ ಶಿಷ್ಯ ಗುಣಚಂದ್ರ, ಹೀಗೆ ಗುರು ಪರಂಪರೆಯನ್ನ ದಾಖಲಿಸಲಾಗಿದೆ. ಅಕ್ಷರಗಳನ್ನು ಬರೆದವನು ನೇಮಿಚಂದ್ರ ಸಿದ್ಧಾಂತ ಭಟ್ಟಾರಕ. ಇಲ್ಲಿರ್ತಕ್ಕಂಥ ನಿಷಧಿ ಶಾಸನದ ಇನ್ನೊಂದು ಮಗ್ಗಲಲ್ಲಿ ಕ್ರಿಸ್ತಶಕ 1079 ಜನವರಿ 21ರಂದು ದಾಖಲಾದ ಸಾರಾಂಶವೇನೆಂದರೆ, ಗಂಗರ ದೊರೆ ಶಿವಮಾರನ್ನು ಕಟ್ಟಿಸಿದ ಜೀನಾಲಯ ಹಾಳು ಬಿದ್ದಿರುತ್ತೆ. ಇದನ್ನ ಹೊಯ್ಸಳರ ದೊರೆ ವಿನಯಾದಿತ್ಯ ಗಮನಿಸಿ ಇದನ್ನ ಜೀರ್ಣೋದ್ಧಾರಗೊಳಿಸಿ ಭವ್ಯವಾದ ಬಸತಿಯನ್ನು ಕಟ್ಟಿಸಿ ಮಾಗನಂದಿ ಎಂಬ ಮುನಿಯ ಅಧೀನಕ್ಕೆ ಒಪ್ಪಿಸ್ತಾನೆ. ಈ ಬಸತಿಗೆ ಯರೆಯಂಗ, ಮಾಳೋಜ, ಸಾವಂತ ಬೀರಯ್ಯ ಮುಂತಾದವರು ಭೂಮಿಯನ್ನ ದಾನವಾಗಿ ನೀಡುತ್ತಾರೆ. ಇಲ್ಲಿ ಸಿಕ್ಕ ನಿಷಧಿ ಸ್ತಂಭದ ಪ್ರಕಾರ ಈ ಊರು ಪುರಾತನವಾಗಿರ್ತಕ್ಕಂಥದ್ದು ಅಂತ ಮಾಹಿತಿ ನಮಗೆ ಸಿಕ್ತು. ಆದರೆ ಇದನ್ನ ಯಲ್ಲಂಬಳಸೆ ಅಂತ ಈಗ ಎಲ್ಲರೂ ಕರೀತಿದ್ದಾರೆ. ಆದರೆ ಆ ಕಾಲದಲ್ಲಿ ಇದನ್ನ ಎಳಂಬುಣಿಸೆ ಅಂತ ಕರೀತಾ ಇದ್ರು. ಇಂತಹ ಅಮೂಲ್ಯವಾದ ನಿಷಧಿ ಸ್ತಂಭ ಏನಿದೆ ಹೊಲದ ಮಗ್ಲಲ್ಲಿ ಬೇಕಾಬಿಟ್ಟಿ ಇಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಬಹಳ ಸಂಕಟ ಆಗತ್ತೆ. ಯಾಕೆಂದ್ರೆ ಈ ನಿಷಧಿ ಸ್ತಂಭ ಏನಿದೆ ಈ ಯಲ್ಲಂಬಳಸೆಯ ಇತಿಹಾಸ ಹೇಳುತ್ತೆ. ಮತ್ತೆ ಇಲ್ಲೊಂದು ಜೀನಾಲಯ ಇತ್ತು ಅಥವಾ ಬಸದಿ ಇತ್ತು ಅಂತಕ್ಕಂಥ ವಿಚಾರವನ್ನ ಈ ನಿಷಧಿ ಸ್ತಂಭ ಹೇಳುತ್ತೆ. ಇದನ್ನ ಸ್ಥಳೀಯರು ಮತ್ತೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಗಮನಿಸಿ ಯಾವ್ದಾದ್ರು ಒಂದು ಸೂಕ್ತವಾದ ಜಾಗದಲ್ಲಿ ಜತನ ಮಾಡಿ ಇಟ್ರೆ ಮುಂದಿನ ಪೀಳಿಗೆಗೆ ಈ ನಿಷಧಿ ಸ್ತಂಭವನ್ನ ದಾಟಿಸೋದಕ್ಕೆ ಅನುಕೂಲ ಆಗತ್ತೆ. ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಮತ್ತೆ ಜನಪ್ರತಿನಿಧಿಗಳು ಗಮನ ಹರಿಸಬೇಕಾಗಿದೆ. ಸ್ನೇಹಿತರೆ, ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಬೆನ್ನಹತ್ತಿ ನಾನು ಯಲ್ಲಂಬಳಸೆಗೆ ಬಂದು ಹೊಯ್ಸಳರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡ ದೇವಸ್ಥಾನವನ್ನ ತೋರಿಸಿದೆ. ಆ ದೇವಸ್ಥಾನ ಗಂಗರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಮಾಹಿತಿನ ನಿಮಗೆ ಕೊಟ್ಟೆ. ನಾನು ನಿಮಗೆ ತಿಳಿಸಿದ ಹಾಗೆ ಯಲ್ಲಂಬಳಸೆಗೆ ಸುಮಾರು 1200ರಿಂದ 1300 ವರ್ಷ ಇತಿಹಾಸ ಇದೆ ಅಂತ ಹೇಳಿದೆ. ಅದಕ್ಕೆ ಸಾಕ್ಷಿಯಾಗಿ ಯಲ್ಲಂಬಳಸೆಯ ಪಕ್ಕದಲ್ಲಿ ಒಂದು ಚಿಕ್ಕನಾಯಕನಹಳ್ಳಿ ಅಂತ ಒಂದು ಪುಟ್ಟ ಹಳ್ಳಿ ಇದೆ. ಆ ಹಳ್ಳಿಯ ತೋಟದ ಒಂದರಲ್ಲಿ ಒಂದು ವೀರಗಲ್ಲು ಪತ್ತೆಯಾಗಿದೆ. ಆ ವೀರಗಲ್ಲಿನ ಮಹತ್ವವನ್ನ ನಾನು ನಿಮಗೆ ತಿಳಿಸ್ತೀನಿ. ನಾನೀಗ ಚಿಕ್ಕನಾಯಕನಹಳ್ಳಿಯ ತೋಟವೊಂದರಲ್ಲಿ ಇದ್ದೀನಿ. ಈ ವೀರಗಲ್ಲಿನ ಮೇಲಿನ 3 ಅಡಿ ಮಾತ್ರ ನಮಗೆ ಗೋಚರವಾಗತ್ತೆ. ಇದರ ಕೆಳಗಡೆ ಸುಮಾರು 3-4 ಅಡಿ ಆಳದಲ್ಲಿ ಈ ವೀರಗಲ್ಲು ಇದೆ ಅಂತ ನಾನು ಪರಿಭಾವಿಸ್ತೀನಿ. ಇದನ್ನು ಸುಮಾರು 120 ವರ್ಷಗಳ ಹಿಂದೆ ಎಪಿಗ್ರಫಿಯ ಕರ್ನಾಟಕದಲ್ಲಿ ಈ ಶಿಲಾಶಾಸ್ತ್ರದ ಮಾಹಿತಿಯನ್ನು BL ರೈಸ್ ಅವರು ದಾಖಲೆ ಮಾಡಿದ್ದಾರೆ. ಹಾಗಾಗಿ ನಮಗೆ ಇದರ ವಿವರಗಳು ಗೊತ್ತಾಗುತ್ತೆ. ಆ ವೀರಗಲ್ಲು ಯಾವ ರೀತಿ ಇದೆ, ಯಾವ ಸ್ಥಿತಿಯಲ್ಲಿದೆ ಅಂತಕ್ಕಂಥದ್ದು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ನಿಮಗೆ ಏನು ಈ ವೀರಗಲ್ಲನ್ನ ತೋರಿಸ್ತೆ, ಇದು ಕಡೂರು ತಾಲೂಕಿನ ಅತ್ಯಂತ ಪ್ರಮುಖವಾದ ಮಹತ್ತರವಾದ ವೀರಗಲ್ಲು ಶಾಸನ. ಈ ವೀರಗಲ್ಲಿನ ಶಾಸನದ ಸಾರಾಂಶ ಏನು ಅಂದ್ರೆ, ಸುಮಾರು 1300 ವರ್ಷಗಳ ಹಿಂದೆ ಈ ಯಳಂಬಳಸೆ ಬ್ರಹ್ಮದೇಯ ಅಗ್ರಹಾರವಾಗಿತ್ತು. ಈ ಅಗ್ರಹಾರವನ್ನ ವಶಪಡಿಸಿಕೊಳ್ಳೋದಕ್ಕೆ ಮಾಸಾಮಿ ಅಂತಕ್ಕಂಥವನು ಬರ್ತಾನೆ. ಈ ಯಳಂಬಳಸೆಯ ಬ್ರಹ್ಮದೇಯ ಅಗ್ರಹಾರವನ್ನು ಬಿಟ್ಕೊಡಲು ಒಪ್ಪದ ಕೆಲವರು, ಅಂದ್ರೆ ಅವರುಗಳ ಹೆಸರು ಏನಪ್ಪಾ ಅಂತಂದ್ರೆ ಮಣದಿ, ಸಿರಿವಜ್ಜ, ಶ್ರೀಪುರುಷ ಮತ್ತು ಶಿವಮಾರ. ಇವರುಗಳು ಹೋರಾಡಿ ಪ್ರಾಣತ್ಯಾಗ ಮಾಡ್ತಾರೆ. ಇವರುಗಳ ನೆನಪಿಗೆ ಜಂದ ಅಂತಕ್ಕಂಥವನು ಈ ವೀರಗಲ್ಲನ್ನ ನಡೆಸ್ತಾನೆ. ಮತ್ತೆ ಸ್ವಲ್ಪ ಭೂಮಿಯನ್ನ ದಾನವಾಗಿ ಸಹ ನೀಡ್ತಾನೆ. ಭೂಮಿನ ಯಾರಿಗೆ ದಾನವಾಗಿ ನೀಡ್ತಾನೆ ಅಂತಕ್ಕಂಥ ಮಾಹಿತಿ ಈ ವೀರಗಲ್ಲಲ್ಲಿ ಲಭ್ಯವಾಗಿಲ್ಲ. ಇವಿಷ್ಟು ವೀರಗಲ್ಲಿನ ಸಾರಾಂಶ. ಆಗ್ಲೇ ನಿಮಗೆ ಹೇಳಿದೆ ಇದೊಂದು ಮಹತ್ತರವಾದ ಪ್ರಾಮುಖ್ಯದ ವೀರಗಲ್ಲು ಅಂತ. ಈ ವೀರಗಲ್ಲಿನ ಶಾಸನದ ಒಳಹೊಕ್ಕು ನೋಡಿದ್ರೆ ಒಂದು ರೋಚಕವಾದ ಯುದ್ಧದ ಮಾಹಿತಿ ಲಭ್ಯವಾಗುತ್ತೆ. ಅದೇನಪ್ಪಾ ಅಂತಂದ್ರೆ, ರಾಷ್ಟ್ರಕೂಟರ ದೊರೆ 3ನೇ ಗೋವಿಂದ ಉತ್ತರ ಭಾರತವನ್ನು ವಶಪಡಿಸಿಕೊಂಡು ದಿಗ್ವಿಜಯ ಸಾಧಿಸಿ ದಕ್ಷಿಣ ಭಾರತಕ್ಕೆ ಬರ್ತಾನೆ. ಈ ದಕ್ಷಿಣ ಭಾರತದ ಕರ್ನಾಟಕದ ಬಯಲು ಪ್ರದೇಶ ಏನಿದೆ, ಇಲ್ಲಿಗೆ ತನ್ನ ಅಪಾರವಾದ ಸೈನ್ಯದ ಜೊತೆ ಬರ್ತಾನೆ. ಆ ಸಂದರ್ಭದಲ್ಲಿ ಬ್ರಹ್ಮದೇಯ ಅಗ್ರಹಾರವಾಗಿದ್ದ ಈ ಯಲ್ಲಂಬಳಸೆ ಏನಿದೆ, ಇದನ್ನ ವಶಪಡಿಸಿಕೊಳ್ಳೋದಿಕ್ಕೆ ರಾಷ್ಟ್ರಕೂಟರ ದೊರೆ 3ನೇ ಗೋವಿಂದ ತೀರ್ಮಾನ ಮಾಡ್ತಾನೆ.
ಹಾಗಾಗಿ ರಾಷ್ಟ್ರಕೂಟರ ದೊರೆ ಮೂರನೇ ಗೋವಿಂದನಿಗೆ ಮತ್ತೆ ಗಂಗರ ದೊರೆ ಶಿವಮಾರನಿಗೂ ಘನಘೋರ ಯುದ್ಧವಾಗುತ್ತೆ. ಆ ಯುದ್ಧದಲ್ಲಿ ಶಿವಮಾರ ಮತ್ತು ಅವನ ತಂದೆ ಶ್ರೀ ಪುರುಷ ಇಬ್ಬರು ಸಹ ಪ್ರಾಣತ್ಯಾಗ ಮಾಡ್ತಾರೆ. ಈ ಯುದ್ಧ ಕ್ರಿಸ್ತಶಕ 802ರಿಂದ 815ರ ನಡುವೆ, ಅಂದರೆ ಸುಮಾರು ಕ್ರಿಸ್ತಶಕ 808ರಲ್ಲಿ ಯುದ್ಧ ನಡೆದಿದ್ದು ಅಂತ ಒಂದು ಅಂದಾಜು ಮಾಡಬಹುದು. ಯಾಕೆ ಈ ಶಾಸನ ಮಹತ್ವದ್ದು ಅಥವಾ ಪ್ರಾಮುಖ್ಯವಾದದ್ದು ಅಥವಾ ಮುಖ್ಯವಾದದ್ದು, ಇಂಪಾರ್ಟೆಂಟ್ ಅಂತ ಯಾಕೆ ಕರೀತಾರೆ ಅಂದ್ರೆ, ರಾಷ್ಟ್ರಕೂಟರ ದೊರೆ ಮೂರನೇ ಗೋವಿಂದ ಉತ್ತರ ಭಾರತವನ್ನು ಗೆದ್ದುಕೊಂಡು ಬಂದು ದಕ್ಷಿಣ ಭಾರತಕ್ಕೆ ಕಾಲಿಡುವ ಮುಂಚೆ ನಡೆದ ಯುದ್ಧದ ಸಂಕೇತವಾಗಿ ಈ ವೀರ್ಗಲ್ಲು ಸಾಕ್ಷಿ ಹೇಳುತ್ತೆ. ಈಗ ಈ ಸ್ಥಳದಲ್ಲಿ ತೋಟ ಇರ್ತಕ್ಕಂಥದ್ದು ನೀವು ಗಮನಿಸಬಹುದು. ಈಗ ತೋಟ ಆಗಿರ್ತಕ್ಕಂಥ ಈ ನೆಲ ಆಗಿನ ಕಾಲದ ಘನಘೋರ ಯುದ್ಧಕ್ಕೆ ಸಾಕ್ಷಿಯಾದ ನೆಲ ಅಂತ ಹೇಳಿದ್ರು ಈ ತಪ್ಪಾಗಲಾರದು. ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖ ವೀರ್ಗಲ್ಲಲ್ಲಿ ಈ ಕಡೂರು ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿರ್ತಕ್ಕಂಥ ಈ ವೀರ್ಗಲ್ಲು ಸಹ ಒಂದು. ಈ ವೀರ್ಗಲ್ಲು ಈ ತೋಟದಲ್ಲಿ ಹೇಗಂದ್ರೆ ಹಾಗೆ ಇರ್ತಕ್ಕಂಥದ್ದು ನೋಡಿ ಬಹಳ ಬೇಸರ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸ್ಥಳೀಯರು ಮತ್ತೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರಾದರೂ ಆಗಲಿ, ಇತಿಹಾಸ ಆಸಕ್ತರು ಯಾರಾದರೂ ಆಗಲಿ, ಇದನ್ನ ಗಮನಿಸಿ ಈ ವೀರ್ಗಲ್ಲನ್ನ ಜತನವಾಗಿ ಕಾಪಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಯಾಕೆ ಅಂದ್ರೆ ಸಾವಿರಾರು ವರ್ಷ ಇತಿಹಾಸ ಇರತಕ್ಕಂಥ ಈ ವೀರಗಲ್ಲು ಮುಂದಿನ ಪೀಳಿಗೆಗೆ ದಾಟಿಸೋ ಕರ್ತವ್ಯ ನಮ್ಮದಾಗಿದೆ. ಹಾಗಾಗಿ ಇದನ್ನ ಕಾಪಾಡಬೇಕಾಗಿದೆ. ನಾನು ಯಲ್ಲಂಬಳಸೆಗೆ ಬಂದ ಸಂದರ್ಭದಲ್ಲಿ ನಿಷೇಧಿ ಸ್ತಂಭ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಸಿಕ್ಕವರು ಶ್ರೀನಿವಾಸ್ ಅಂತ. ಇವರು ಯಲ್ಲಂಬಳಸೆಯ ಗ್ರಾಮ ಪಂಚಾಯಿತಿ ಸದಸ್ಯರು. ಅವರು ನನಗೆ ಈ ಬಗ್ಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ. ಅದೇ ರೀತಿ ನಾನು ಚಿಕ್ಕನಾಯಕನಹಳ್ಳಿಗೆ ಬಂದ ಸಂದರ್ಭದಲ್ಲಿ ಈ ವೀರ್ಗಲ್ಲು ಎಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಬಗ್ಗೆ ಮಾಹಿತಿಯನ್ನ ನೀಡಿರ್ತಕ್ಕಂಥವರು ಸ್ಥಳೀಯರಾದಂತಹ ಜಗದೀಶ್ ಅವರು ಮತ್ತೆ ನವೀನ್ ಸಹ ಅವರ ಜೊತೆ ನನಗೆ ಬಂದು ಮಾಹಿತಿಯನ್ನು ನೀಡಿದ್ರು. ಹಾಗಾಗಿ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ. ಸ್ನೇಹಿತರೆ, ಯಲ್ಲಂಬಳಸೆಯ ಕೆರೆಯ ಪಕ್ಕ ಚಿಕ್ಕನಾಯಕನಹಳ್ಳಿಗೆ ಹೋಗುವ ದಾರಿನಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹಾಳು ಬಿದ್ದಿರ್ತಕ್ಕಂಥ ಒಂದು ದೇವಸ್ಥಾನ ನಿಮಗೆ ತೋರಿಸ್ತೀನಿ, ನೋಡ್ಕೊಂಬರೋಣ ಬನ್ನಿ. ಹೇಳ್ಬೇಕು ಅಂದ್ರೆ ಇದು ತುಂಬಾ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿದೆ. ನೋಡಿ, ದ್ವಾರಬಂಧ ಇದೆಯಲ್ಲ, ದ್ವಾರಬಂಧ ಬಹಳ ಸೊಗಸಾಗಿದೆ. ತುಂಬಾ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿರ್ತಕ್ಕಂಥದ್ದು ನೀವಿಲ್ಲಿ ಗಮನಿಸಬಹುದು. ಇದನ್ನ ಹಾಳು ಬಿಟ್ಟಿರೋದು ನೋಡಿ ನನಗೆ ಬಹಳ ಸಂಕಟ ಆಗ್ತಾ ಇದೆ. ಸಂಬಂಧಪಟ್ಟವರು, ಇತಿಹಾಸ ಪ್ರಿಯರು ಇದನ್ನ ಏನಾದ್ರೂ ಒಂದು ಮಾಡಿ ಕಾಯಕಲ್ಪ ಕೊಡಬೇಕು ಅಂತ ನನ್ನ ಅಭಿಲಾಷೆ. ದೇವಸ್ಥಾನದ ಗೋಡೆಗಳು ಶಿಥಿಲವಾಗಿರ್ತಕ್ಕಂಥದ್ದು ನೀವು ಗಮನಿಸಬಹುದು. ಒಳಗಡೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ನೋಡಿ, ಬಹಳ ಸೊಗಸಾಗಿದೆ. ಕಂಬಗಳು ನೋಡಿ ಬಹಳ ಸೊಗಸಾಗಿದೆ. ರೌಂಡ್ ಕೆತ್ತನೆಗಳಿಂದ ಕೂಡಿರ್ತಕ್ಕಂಥ ಈ ಏನಿದೆ ಕಂಬ ಏನಿದೆ ಬಹಳ ಸೊಗಸಾಗಿದೆ. ಮತ್ತೆ ಇಲ್ಲಿ ನವರಂಗದಲ್ಲಿ ತುಂಬಾ ಅಪರೂಪವಾಗಿರ್ತಕ್ಕಂಥ ಒಂದು ಭುವನೇಶ್ವರಿಯನ್ನ ಕೆತ್ತಿದ್ದಾರೆ. ಅಂದ್ರೆ ಭುವನೇಶ್ವರಿ ಅಥವಾ ನಾವು ಮೇಲ್ಛಾವಣಿ ಅಂತ ಏನಾದ್ರೂ ಕರೆಯೋಣ. ಇದನ್ನ ಅದ್ಭುತವಾಗಿರ್ತಕ್ಕಂಥದ್ದು ಇಲ್ಲಿ ನಾವು ಕಾಣಬಹುದು. ಬಹಳ ವಿನೂತನವಾಗಿದೆ. ನಾನು ಬಹಳ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀನಿ, ಆದ್ರೆ ಇಲ್ಲಿ ಮೇಲ್ಛಾವಣಿ ಇದೆಯಲ್ಲ, ಇಲ್ಲಿ ಯಲ್ಲಂಬಳಸೆ ಇರ್ತಕ್ಕಂಥ ಈ ಹಾಳು ದೇವಸ್ಥಾನದಲ್ಲಿರ್ತಕ್ಕಂಥ ಮೇಲ್ಛಾವಣಿ ತುಂಬಾ ಅಪರೂಪವಾಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಇದೇ ಹಾಳು ಬಿದ್ದ ದೇವಸ್ಥಾನದಲ್ಲಿ ಚೌಕವಾಗಿರ್ತಕ್ಕಂಥ ಕಲ್ಕಂಬ ಮತ್ತೆ ಇಲ್ಲಿ ರೌಂಡ್ ಇರ್ತಕ್ಕಂಥ ಕಲ್ಕಂಬ, ವಿನೂತನವಾಗಿರ್ತಕ್ಕಂಥ ಈ ದೇವಸ್ಥಾನವನ್ನ ನಾವಿಲ್ಲಿ ಕಾಣಬಹುದು. ವಿನೂತನ ಕೆತ್ತನೆಯುಳ್ಳ ಈ ದೇವಸ್ಥಾನ ಹಾಳು ಬಿಟ್ಟಿರೋದು ನೋಡಿದ್ರೆ ಬಹಳ ಬೇಸರವಾಗುತ್ತೆ. ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಇದಕ್ಕೊಂದು ಕಾಯಕಲ್ಪ ಅಥವಾ ಒಂದು ರೂಪವನ್ನ ನೀಡಬೇಕು ಅಂತ ನನ್ನ ಮನವಿ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.